ವೆಲ್ಕಮ್ ಟು ರಮ್ಯಾ ಟ್ರಾವೆಲ್ ವ್ಲಾಗ್ಸ್. ಇವತ್ತು ನಾನು ಹೋಗ್ತಾ ಇರೋದು ಆದಿಚುಂಚನಗಿರಿಗೆ. ಆದಿಚುಂಚನಗಿರಿ ಬೆಂಗಳೂರಿಂದ 111 ಕಿಲೋಮೀಟರ್ ಆಗುತ್ತೆ. ಮಂಡ್ಯದಿಂದ 67 ಕಿಲೋಮೀಟರ್ ಆಗುತ್ತೆ. ಇದು ಮಂಡ್ಯ ಜಿಲ್ಲೆಗೆ ಸೇರಿರುವಂಥದ್ದು. ಇವಾಗ ನಾವು ಬಂದು ರೀಚ್ ಆದ್ವಿ. ಇಲ್ಲಿಂದ ನೀವು ಆಟೋದಲ್ಲೂ ಹೋಗ್ಬೋದು. ಮೇಲೆ ಸ್ಟೆಪ್ಸ್ ಹತ್ತಕ್ಕಾಗಿಲ್ಲ ಅಂದರೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ಮೇಲೆ ಕರ್ಕೊಂಡೋಗಿ ಬಿಡ್ತಾರೆ. ನಾವಿವಾಗ ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಇಲ್ಲಿಂದ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮೇಲೆ ಹೋದ್ಮೇಲೆ ಈ ಥರ ಕಾಣಿಸುತ್ತೆ. ನಿಮಗೆ ಹತ್ತುತ್ತಾ ಸುಸ್ತಾಗುತ್ತಲ್ಲ, ಆವಾಗ ವಿಶ್ರಾಂತಿ ಪಡೆಯೋದಕ್ಕೆ ಈ ಥರ ಕೂಡ ಇದೆ ಅಲ್ಲಿ. ಇದು ಆಗಲೇ ಹೇಳ್ದಾಗೆ ಸ್ಟೆಪ್ಸ್ ಹತ್ಕೊಂಡು ಬರೋಕ್ಕಾಗಿಲ್ಲ ಅಂದವ್ರಿಗೆ ಇಲ್ಲಿಗೆ ಆಟೋದಲ್ಲಿ ತಂದು ಬಿಡ್ತಾರೆ. ಇಲ್ಲಿಂದ ನೀವು ಇಲ್ಲೇ ಚಪ್ಪಲಿ ಬಿಡೋಕ್ಕೆ ಸ್ಟ್ಯಾಂಡ್ ಕೂಡ ಇದೆ, ಅಲ್ಲೇ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಮುಂದೆ ಬರ್ಬೋದು. ಇವಾಗ ಒಳಗಡೆ ಹೋಗ್ಬಿಟ್ಟು ಶ್ರೀ ಕಾಲಭೈರವೇಶ್ವರರ ದರ್ಶನ ಮಾಡೋಣ ಬನ್ನಿ. ಪುರಾಣಗಳ ಪ್ರಕಾರ ಇಲ್ಲಿ ಚುಂಚ ಎಂಬ ರಾಕ್ಷಸ ಇಲ್ಲಿನ ಜನಕ್ಕೆ ಸಾಕಷ್ಟು ತೊಂದರೆಯನ್ನು ಕೊಡ್ತಿರ್ತಾನೆ. ಇವನ ಸಂಹಾರ ಮಾಡಲಿಕ್ಕೆಂದೇ ಶಿವನು ಸಾಕ್ಷಾತ್ ಕಾಲಭೈರವೇಶ್ವರನಾಗಿ ಬಂದು ಸಂಹಾರ ಮಾಡಿದನೆಂದು ಉಲ್ಲೇಖವಿದೆ. ಮೊದಲಿಗೆ ಇಲ್ಲಿ ಬರ್ತಿದ್ದಾಗೆ ಶ್ರೀ ಮಹಾಗಣಪತಿ ಸ್ವಾಮಿಯವರ ದರ್ಶನ ಆಗುತ್ತೆ. ಈ ದೇವಸ್ಥಾನದಲ್ಲಿ ಸಾಕಷ್ಟು ಕಂಬಗಳು ಕಾಣುತ್ತೆ. ತುಂಬ ವಿಶಾಲವಾದ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ 108 ಭೈರವನ ಮೂರ್ತಿಗಳಿದ್ದಾವೆ. ಇಲ್ಲಿಂದ ಮುಂದೆ ಬರ್ತಿದ್ದಾಗೆ ನಮಗೆ ಸುಬ್ರಹ್ಮಣ್ಯ ಸ್ವಾಮಿಯವರ ದರ್ಶನ ಆಗುತ್ತೆ. ಈ ದೇವಸ್ಥಾನದಲ್ಲಿ ಕಾಲಭೈರವನ ವಾಹನವಾದ ಶ್ವಾನಗಳಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ 2 ಬಾರಿ ಪೂಜೆ ಮಾಡಲಾಗುತ್ತದೆ. ಇಲ್ಲಿ ದರ್ಶನ ಮಾಡಾಚೆ ಬರ್ತಿದ್ದಾಗೆ ಶ್ರೀ ಮಾಳಮ್ಮ ದೇವಿ ಸನ್ನಿಧಿ ಇದೆ. ಇಲ್ಲಿಂದ ಮುಂದೆ ಸಾಗ್ತಿದ್ದಾಗೆ ನಮಗೆ ಶ್ರೀ ಸ್ತಂಭಾಂಬಿಕಾ ದೇವಿ ಸನ್ನಿಧಿ ಸಿಗುತ್ತೆ. ಅವತ್ತು ನಮಗೆ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದರ್ಶನ ಕೂಡ ಆಯಿತು. ಈ ದೇವಾಲಯದ ಟೈಮಿಂಗ್ಸ್ ನೋಡೋದಾದರೆ ಪ್ರತಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 5:30ಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಪ್ರತಿ ಭಾನುವಾರ ಮತ್ತು ಅಮಾವಾಸ್ಯೆ ದಿನದಂದು ಬೆಳಗ್ಗೆ 5:30ಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿ ನಾವು ಹೊರಟಿದ್ದು ಪ್ರಸಾದಾಲಯಕ್ಕೆ. ಅಲ್ಲಿ ನಮಗೆ ಅನ್ನ ಸಾಂಬಾರು ಮತ್ತು ಪಾಯಸ ಕೊಟ್ಟಿದ್ರು. ಈ ಟೆಂಪಲ್ ಆಪೋಸಿಟ್ ಸ್ಟೆಪ್ಸ್ ಇದೆ, ಅಲ್ಲಿ ಹತ್ಕೊಂಡು ಬಂದರೆ ನಂದಿ ಕಾಣುತ್ತೆ. ನೆಕ್ಸ್ಟ್ ನಂದಿ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ತಿದ್ದಾಗೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಈ ಗುಹೆಯಿಂದ ಹೋಗೋದು ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಹೋಗ್ತಿದ್ದಾಗೆ ನಮಗೆ ಸಖತ್ತಾಗಿರೋ ಒಂದು ವ್ಯೂ ಕಾಣಿಸುತ್ತೆ. 1 ಡೇ ಟ್ರಿಪ್ಗಂತೂ ಬೆಸ್ಟ್ ಪ್ಲೇಸು ಆದಿಚುಂಚನಗಿರಿ. ನಾವಿವಾಗ ದರ್ಶನ ಎಲ್ಲ ಮಾಡ್ಕೊಂಡು ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ.
ಇದಾಗಿತ್ತು ಆದಿಚುಂಚನಗಿರಿಯ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.